Hi guys, welcome back to my YouTube channel, Madhugowda YouTube channel. ಸೊ ಫಸ್ಟ್ಲಿ ಒಂದು ಹೇಳ್ಬಿಡ್ತೀನಿ, ಎಷ್ಟೊಂದು ಜನ ಇನ್ನೇನು 1 ಮಿಲಿಯನ್ ಆಗ್ತಾಯಿದೆ ಅಕ್ಕ, 10,000 ಇದೆ 20,000 ಇದೆ ಅಂತೆಲ್ಲ ಹೇಳ್ತಾ ಇದ್ದೀರಾ, ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ. ಸೊ ಅದಕ್ಕೆ ವೆರಿ ಎಕ್ಸೈಟೆಡ್, ಯಾವಾಗ ಆಗುತ್ತೆ ಅಷ್ಟೇ, ನಂಗೆ ಮಗು ಆಗುತ್ತಾ ಏನಾಗುತ್ತೆ ಅಂತ ಎಕ್ಸೈಟೆಡ್ ಆಗಿದ್ದೀನಿ. ಎರಡು ಒಟ್ಟಿಗೆ ಆಗುತ್ತಾ 1 ಮಿಲಿಯನ್ ಮತ್ತು ಡೆಲಿವರಿ ಎರಡೂ ಅಂತ. ಆ್ಯಂಡ್ ಆಲ್ಸೋ ಈ ಟೈಮಲ್ಲೂ ನಿಮಗೋಸ್ಕರ ನೀವೆಲ್ಲರೂ ಅಷ್ಟು ಕಾಮೆಂಟ್ಸಲ್ಲಿ ನಿಮ್ಮ ವೀಡಿಯೋಸ್ಗೆಲ್ಲ ಅಡಿಕ್ಟ್ ಆಗ್ತಾ ಇದ್ದೀವಿ, ಚೆನ್ನಾಗಿ ಮಾಡ್ತಿದ್ದೀರಾ ವೀಡಿಯೋಸ್ ಎಲ್ಲ, ಈ ಟೈಮಲ್ಲೂ ನೀವು ಎಷ್ಟು ಎಫರ್ಟ್ ಆಗ್ತಿದ್ದೀರಾ ಅಂತೆಲ್ಲ ನನಗೆ ಎಂಕರೇಜ್ ಮಾಡ್ತಿದ್ದೀರಾ. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ನನ್ನ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಸೊ ದಟ್ ನನಗೆ ಗೊತ್ತಾಗುತ್ತೆ ನಿಮಗೆಲ್ಲ ಇಷ್ಟ ಆಗ್ತಾ ಇದೆ ನನ್ನ ವಿಡಿಯೋ, ಎಲ್ಲರೂ ಎಂಜಾಯ್ ಮಾಡ್ತಿದ್ದೀರಾ ಅಂತ. ಸೊ ಅದೊಂಥರ ನನಗೆ ಟೋಕನ್ ಆಫ್ ಲವ್ ಥರ ಇನ್ನೂ ನನಗೆ ಎನರ್ಜಿ ಬೂಸ್ಟ್ ಆಗುತ್ತೆ ವಿಡಿಯೋ ಮಾಡೋಕ್ಕೆ. ಸೊ ಸುಮ್ಮನೆ ಹಂಗೆ ಇವಾಗ ವಾಕ್ ಮಾಡೋಣ ಅಂತ ನಮ್ಮನೆ ಇಲ್ಲಿ ಪಕ್ಕದ ರೋಡಿಗೆ ಬಂದಿದ್ವಿ, ನಾನು ನಿಖಿಲ್ ಅವರು. ಸೊ ಇಲ್ಲಿ ನಮ್ಮನೆ ಸುತ್ತಮುತ್ತ ಏನು ನನಗಿಷ್ಟ ಅಂತಂದರೆ ಎಲ್ಲ ತುಂಬ ಹಳೇ ಮನೆಗಳು ಜಾಸ್ತಿ, ಅಂದರೆ ವೆಲ್ ಸೆಟಲ್ಡ್, ಆಮೇಲೆ ತುಂಬ ಹಳೇ ಮನೆಗಳು, ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಾನು ಹಿಂಗೆ ಒಂದು ರೌಂಡ್ ಹಾಕೊಂಡು ಹೋಗೋಣ ಏನ್ರಿ. ಸೊ ಇಲ್ಲೊಂದು ಪಾಪು ಹೋಗ್ತಾ ಇತ್ತು ಸ್ಕ್ರಾಲರಲ್ಲಿ, ನಂಗೆ ನಿಖಿಲ್ ಅವ್ರು ತೋರಿಸ್ತವ್ರೆ, ನೋಡಲಿ ಅಂತ ಅಂದ್ಬಿಟ್ಟು, ಅದಕ್ಕೆ ಹೇಳಿದ್ದೀನಿ ನಿಮ್ಮ ಕೆಲಸ ಅದೆಲ್ಲ ಈಚೆ ಕರ್ಕೊಂಬಂದು ವಾಕ್ ಮಾಡ್ಸೋದು ಅಂತ. ಅಲ್ಲೇ ಐತೆ ಪಾಪು ಬರ್ತೈತೆ. ನಾಳೆ ನಂದೊಂದು ಮೇನ್ ಸ್ಕ್ಯಾನ್ ಇದೆ ಗೈಸ್, ನಾಳೆ ಗೊತ್ತಾಗುತ್ತೆ ಏನು ನೋಡಬೇಕು. ಎಷ್ಟೊಂದು ಜನ ನನಗೆ ನನ್ನ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿಬಿಟ್ಟು ಸಜೆಷನ್ಸ್ ಕೊಡ್ತಾ ಇದ್ದೀರಾ, ಎಲ್ಲನೂ ಗೈಡ್ ಮಾಡ್ತಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ಮೇಲೆ ಇಷ್ಟು ಲವ್ ಆ್ಯಂಡ್ ಕೇರ್ ಇರೋದಕ್ಕೆ. ಬನ್ನಿ. ಟೂ ಲೆಟ್ 2 BHK ಫಾರ್ ರೆಂಟ್. ನಾವು ಫಸ್ಟ್ ಹಂಗೆ ಅನ್ಕೊಂಡ್ವಿ ಮಾಡೋಣ ಅಂತ, ಆಮೇಲೆ ವಿನೋದ್ನ ವರುಣ್ನೇ ಕೇಳಿದ್ವಿ ಏನಪ್ಪಾ ಅಂತ. ಅಕ್ಕ ಬೇಡ ಬಿಡಿ ಅಕ್ಕ, ಸಿಸ್ಟಮ್ ಎಲ್ಲ ಅಲ್ಲಿ ಸೆಟಪ್ ಮಾಡಿ ಇಲ್ಲಿ ವಿಡಿಯೋ ಮಾಡಿ ಮತ್ತೆ ಅಲ್ಲಿಗೆ ಹೋಗಿ ಎಡಿಟ್ ಮಾಡೋದೆಲ್ಲ ಕಷ್ಟ, ಇಲ್ಲೇ ಇರ್ತೀವಿ ಅಂದರು. ಹಾಗಾಗಿ ನಮಗೂ ಅದೇ ಬೇಕಿತ್ತು, ನಮ್ಮ ಜೊತೆನೇ ಇರಲಿ ಅನ್ನೋದು, ನಮ್ಮ ಜೊತೆನೇ ಇರಿಸ್ಕೊಂಡಿದ್ದೀವಿ. ಆಯ್ತಾ ನಮ್ಮ ಯಾತ್ರೆ ಮೂರ್ತಿ ಚಿಕ್ಕದಾದ್ರು ಕೀರ್ತಿ ಆಯ್ತು. ನೋಡಿ ನನ್ನ ಫೋನಲ್ಲಿ ಹೋಯ್ತು, ಇದು 5 ನಿಮಿಷ ಟ್ರೈ ಮಾಡ್ತಾ ಇದೀವಿ. ಇದು 1 ಕಿಲೋಮೀಟರ್. ಇದು ನಿಶುನ್ ಫೋನು, ಇದು ವಿನೋದ್ ಫೋನು, ಇದು ನನ್ನ ಫೋನು. ಎಲ್ಲ ಇಲ್ಲ, ನಂದು ನಿಂದ್ರಲ್ಲಿ ಆಗ್ಲಿಲ್ಲ. ನಮ್ಮ ಅಕ್ಕ ಇಲ್ಲಿಗೆ ಬಂದಿದ್ರು ಫಂಕ್ಷನ್ ಮುಗಿಸ್ಕೊಂಡು. ಅಕ್ಕ ಹಾಯ್. ಸೊ ಇರಕ್ಕ ಅಂದ್ರೆ ಇಲ್ಲ, ಲಕ್ಷ್ಮಿ ಕೂರಿಸ್ತಾರೆ ಸಿಂಪಲ್ ಆಗಿ ಅವರು. ನಾಳಿದ್ದೆ ಹಬ್ಬ, ಹೋಗ್ಬೇಕೆಲ್ಲ ಕ್ಲೀನ್ ಮಾಡ್ಬೇಕು, ಮತ್ತೆ ಮಕ್ಳಿದಾರಲ್ಲ 2 ಚಿಕ್ಕ ಮಕ್ಳು, ಮನೇಲಿ ಊಟ ತಿನ್ಸ್ಬೇಕು, ಅಡುಗೆ ಮಾಡ್ಬೇಕು. ಯಾರಂಟಿ ಅವರು? ನಂದೀಶ್ ಮತ್ತೆ ಪೂರ್ಣಿಮಾ ರೆಡಿ ಆಗಿರ ಮಕ್ಳು ಅಷ್ಟೇ, ಮಕ್ಳು ರೆಡಿ ಆರೆಡಿ. ಸೊ ಫೋನ್ ಹಿಡಿತಾವಳೆ ಅಷ್ಟೊತ್ತಿಗೆ, ನಮ್ಮ ಎಲ್ಲಮ್ಮ ಇದ್ಯಾ, ಎಷ್ಟೊತ್ತಮ್ಮ ಬರ್ತೀಯಾ, ಬರ್ಲಿಲ್ಲ ಇನ್ನು ಅಂತ. ಈಗ ನಿಂದು ಆಡ್ ಆಗೈತಾ ನಿಧಿ, ಬುಕ್ ಆಯ್ತಾ, ಮತ್ತಿದ್ದು ಕ್ಯಾನ್ಸಲ್ ಮಾಡ್ಲಾ? ಇದು ಎಷ್ಟು ಹೆಂಗೆ ಮಾಡೋದು? ಎಷ್ಟು ತೋರಿಸ್ತಿದೆ ಅದು? ನೋಡು 206. ನಿಂದು 191. ಹಾ, 10 ರೂಪಾಯಿ ಉಳಿಸೋಣ. ಮಳೆಯಿಂದ ಜಾಸ್ತಿ ಅನ್ಸುತ್ತೆ. ಮಳೆ ಅಷ್ಟೊತ್ತಿದ್ದು ಮದನ್ ಬುಕ್ ಮಾಡ್ತಿದ್ನಲ್ಲ, ಇದು ಎಕ್ಸ್ಟ್ರಾ ತಗೊಂಡೈತಿ. ಇವಾಗ ಮಳೆ ಅಲ್ವಾ, ಬರಲ್ಲ ಡ್ರೈವರ್ಸ್ಗಳು. ಸೊ ನಿಧಿ ಪಟ್ ಅಂತ ಬಂದ್ರು. ನಮ್ಮ ಯಾತ್ರೆನಾ ಅನುಕೂಲ ಆಯ್ತು ಇವಾಗ ನಮ್ಗೆ. ನಿಧಿಯಿಂದ ಅನುಕೂಲ ಆಯ್ತು ಇವಾಗ. ಏನಪ್ಪ ಮಾಡ್ತಾ ಇದ್ದೆ? ನಮ್ಮ ಹುಡುಗಿಗೆ ಯಾವ್ದು ಎತ್ಕೊಳ್ಳಿ, ಪಿಕ್ ಮಾಡ್ಲಿ, ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ನಮ್ಮ ಹುಡುಗಿಗೆ ಅಂತ ಸೆಲೆಕ್ಟ್ ಮಾಡ್ತಾ ಇದಾರೆ. ಏನು 1 ನಿಮಿಷ ಸೈಲೆಂಟ್. ಏನು ಯಾರು ಹುಡುಗಿ ಇಲ್ವಾ? ಶೆಟ್, ಹಿಂಗಾಗಿ ಬಂದಿತ್ತು. ನಾನೀಗ 2 ಡಾರ್ಕ್ ಪಿಂಕ್ ಬಂದ್ಬಿಡೈತಲ್ಲ, ಬ್ಯಾಗ್ ರಿಟರ್ನ್ ಗಿಫ್ಟ್ ಪೂಜಕ್ ಅವ್ರದ್ದು. ವೆಹಾನ್ ಅಂತ ಪೂಜನ್ ಪಾಪ ತಿನ್ಬಿಟ್ಟ, ತೆಗ್ದುಬಿಟ್ಟ, ಚಾಕ್ಲೇಟ್ ತಿನ್ಬಿಟ್ಟ. ನಾನು ಬುಕ್ ಮಾಡೋದು ಮೊದಲು ಆಟೋ ಬುಕ್ ಆಗಿದೆ ನೋಡಿ. ಈಗಲೂ ಫೋನ್ ಮಾಡವಳೆ, ಈಗಲೂ ಫೋನ್ ಮಾಡಿ. ಏನಂತೆ ಪೂರ್ಣಿ? ಏನೇ ಬಾ ಪೂರ್ಣಿ,
ಎಲ್ಲಿದ್ಯಾ? ಹಬ್ಬಕ್ಕೆ ಕರೀಲಿಲ್ವಲೇ? ಬೆಂಗಳೂರಲ್ಲಿ ಇದೀವಿ. ಹಬ್ಬಕ್ಕೆ ಏನಾರು ಕರ್ದ? ಮನೆಗೆ ಏನಾರು ಕರ್ದ? ಏನೋ ದೇವ್ರ ಕೂರ್ಸ್ತಿದ್ದೀರ ತಾನೆ? ಸರಿ ಆಯ್ತು. ಬರ್ತೀವಿ. ನೀ ಕರೀಲಿಲ್ಲ ಅಂದ್ರೂ ಬರ್ತೀನಿ. ಬಾರೆ ಸರಿ, ಆಯ್ತು. ವೀಕೆಂಡ್ಗೆ. ನಿನ್ ಫ್ರೆಂಡ್ ಬರ್ತಾಳೆ, ವೀಕೆಂಡ್ ಬಾ. ಇದೊಂದು ಸ್ಟ್ಯಾಂಡ್ ಬುಕ್ ಮಾಡಿದ್ದೆ. ಈ ಸ್ಟ್ಯಾಂಡ್ ಯಾಕೆ ಇರ್ಬೋದು ಹೇಳು? ಮಗು ಬಟ್ಟೆ ಒಣಗಾಕಕ್ಕೆ ಇನ್ನೊಂದು ಬೇರೆದು ಆಮೇಲೆ ಮಾಡ್ತೀನಿ. ಈಗ ಎಮರ್ಜೆನ್ಸಿಗೆ ತಗೊಂಡಿದ್ದು ಇದನ್ನು ಮಗು ಬಟ್ಟೆ ಇವಾಗ ಒಣಗಾಕಕ್ಕೇನೆ. ಸೊ ಇನ್ನೊಂದು ಬುಕ್ ಮಾಡಿದ್ದೀನಿ, ಅದು ಬರೋವರೆಗೂ ಇದನ್ನ ಯೂಸ್ ಮಾಡ್ತಾ ಇರ್ತೀವಿ. ಅದಾದ್ಮೇಲೆ ನಿಮಗೆ ಕೊಡ್ತೀವಿ, ಓಕೆನಾ? ಬೇಡವಾ? ಇದಾವಲ್ಲ ಒಳ ಉಳುಪುಗಳು, ಅದನ್ನೆಲ್ಲ ಒಣಗಾಕೊಳ್ರಪ್ಪ, ನಿಮ್ಮ ಟವಲ್ಗಳು ಅದನ್ನೆಲ್ಲ. ಈಗ ಒಂದಷ್ಟು ಪಾಪು ಬಟ್ಟೆಗಳನ್ನ ನೀರು ಗಜ್ಜಾಕ್ಬೇಕು, ಇಲ್ಲಿರೋವು ಅಂದರೆ ಮನೇಲೇ ಇಟ್ಟಿರೋವು. ಅದಕ್ಕೆ ಇದೊಂದು ಕ್ಲೆನ್ಸರ್ ತರಿಸಿದ್ದೀನಿ ನಾನು, ಲಿಕ್ವಿಡು. ಸೊ ಇವಾಗ ಕೆಲಸ ಮಾಡಬೇಕು. ಬಿಕಾಸ್ ಆಚೆಗಡೆ ಮಳೆ ಉಂಟು, ಮಳೆ ಉಂಟು, ಆಚೆ ಒಣಗಾಕೋಕ್ಕಾಗಲ್ಲ. ಬಿಸಿಲು ಬಂದಾಗ ಇದನ್ನೇ ಎತ್ತಿ ಬಾಲ್ಕನಿಗೆ ಇಡೋ ಥರ ಪ್ಲ್ಯಾನ್ ಮಾಡಿ ಇದನ್ನು ತರಿಸಿದ್ದೀನಿ. ಇನ್ನೊಂದು ಬೇರೆ ಥರದ್ದು ಇದೆ, ಚೆನ್ನಾಗಿದೆ ಅಲ್ಲ ಗಟ್ಟಿಯಾಗಿ? ಏನಂತೀರಾ? ಅಪ್ರೂವ್ಡಾ? ಬಟ್ ಇಷ್ಟು ಹೈಟ್ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾನು. ನಿಖಿಲ್ ಅವರು ಏನೋ ಬುಕ್ ಮಾಡಿದ್ದಾರೆ, ಅದು ಬಂದಿದೆ. ಫುಲ್ ಎಕ್ಸೈಟೆಡ್ ಆಗಿದ್ದಾರೆ. ಇಲ್ಲಿ ಎಷ್ಟು ಅವಳು ಗೊತ್ತು ತಾನೆ. ಓಕೆ, ಮದುಗೆ ಸರ್ಪ್ರೈಸ್ ಇದು. ಅಪ್ಪ ಏನ್ ಸರ್? ಗೊತ್ತಾಗಲ್ಲ ಅಂದ್ಬಿಟ್ಟು ಇದು ನಿನಗೆ ಗಿಫ್ಟ್, ಅವಳಿಗೆಲ್ಲ. ನಾನು ಬಂದ್ರೆ ಸಾಕು ಗೊತ್ತಿದ್ದೆ. ಏನೋ ಏನೋ ಆರ್ಡರ್ ಮಾಡಿದ್ದಾರೆ, ಅವಳ ಜೊತೆ ಓಪನ್ ಮಾಡಿಸಿ ನೋಡ್ಸುವ. ಕಾಣಿಸ್ತಾ? ಅದ್ರ ಮೇಲೆ ಕಾಲು ಹೊಚ್ಬೇಕಲ್ಲ ನಿಖಿಲ್ ರವೀಂದ್ರ ಅವರು ಡೈಲಿ ನೈಟು. ಅದು ತಪ್ಸೋದಕ್ಕೆ ಏನು ಫುಲ್ ಬಾಡಿ ಮಸಾಜ್ ಎಲ್ಲ ತಗೋಬೇಕಂತಿದ್ದು. ಪ್ರೆಗ್ನೆನ್ಸಿ ಒಂದು ಮಾಡಕ್ ಆಗೋದಿಲ್ಲ ಅಂದ್ಬಿಟ್ಟು ಇನ್ನೇನಪ್ಪ, ಇನ್ನೊಂದ್ ವಾರ 15 ದಿನದಲ್ಲಿ ಡೆಲಿವರಿ ಆಗ್ತಾ ಇತ್ತು. ಅವ್ರ ಕಾಲು ನೋವು ಇದ್ದೇ ಇರುತ್ತೆ, ಅದು ಮುಂದಿನ ಹಂಗಾರೆ ನೀನು 2 ವರ್ಷದಿಂದ ಕಾಲು ಹೊತ್ತಿದ್ದೀಯ. ಇವಾಗ ಸ್ವಲ್ಪ ಅಲ್ಲ, ಡೈಲಿ ನೈಟ್. ಸ್ಮಾಲ್ ಸರ್ಪ್ರೈಸ್. ಬನ್ನಿ ನೋಡಿ. ನನಗೆಲ್ಲ ಸರ್ಪ್ರೈಸ್, ಖುಷಿ ನಿಮಗೆ. ಆಕ್ಚುಲಿ ಕಾಯ್ತಾ ಇದ್ದ ಅಮೆಝಾನಿಂದ ಕಾಲ್ ಬಂದ ತಕ್ಷಣ ಬಂತು ಓಡೋದ. ನನಗೆಲ್ಲ ಖುಷಿ ಗಾಯಿಸಿದು ನನ್ನ ಯಜಮಾನ್ರಿಗೆ. ತಗೊಳ್ರಿ, ತೆಗಿರ್ರಿ. ಮಲ್ಕೊಂಡು ಇದು ಬರೀತಾ ಮಲ್ಕೊಂಡು ಯೂಸ್ ಆದ್ರೆ ಇನ್ನೂ ಖುಷಿಗೆ. ಯಪ್ಪ ನನ್ನ ಪಾದಗಳು. ಪವರ್ಫುಲ್ ಇದೆಯಲ್ಲ, ಗೊತ್ತಿಲ್ಲ. ನನ್ ಫ್ರೆಂಡ್ ಕಳ್ಸಿದ್ಲಲ್ಲ, ಅದೇ ಲಿಂಕ್ ಅದೇನಾ? ಅದೇ ತರನೇ ಬೇರೆ. ಆದ್ರೆ ನಿಮ್ ಕೈ ಎಷ್ಟು ಪವರ್ಫುಲ್ ಇರಲ್ಲ. ಯಾವಾಗ ಗೊತ್ತಾ ಲಿಂಕು? 2 ತಿಂಗಳ 1 ತಿಂಗಳು ಬುಕ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಯೂಸ್ ಆಗಿರೋದಪ್ಪ. ಸರ್ಪ್ರೈಸ್ ಹಾಕೋಣ ಅಂದ್ಬಿಟ್ಟು ಅವಾಗ ಬುಕ್ ಮಾಡ್ಲಿಲ್ಲ. ಆನ್ ಮಾಡ್ಲೇ ಇರ್ತೀನಿ. ಎಷ್ಟಿದಕ್ಕೆ? ಎಷ್ಟ ಯೂಸ್ ಮಾಡಿ ನನ್ಗೋಸ್ಕರ ಅಲ್ವಾ? ಎಷ್ಟಾಗಿದೆ. ಈಗ ನಾನು ಒಬ್ಳಿಗೆ ಯೂಸ್ ಆಗಲ್ಲ ಗೈಸ್, ಇನ್ನೊಬ್ರು ಇದಾರೆ. ಯಾರು? ನನಗೇನ್ ಕಾಲ ಬರಲ್ಲಪ್ಪ. ಕೆಳಗಿಡಿ, ಕುತ್ಕೊಳ್ಳ. ಒಂದ್ ಕಾಲ್ ನೀನ್ ಇಡು, ಒಂದ್ ಕಾಲ್ ನಾನ್ ಇಡ್ತೀನಿ. ಡಬ್ಗೆ ಬಂದ್ಬಿಟ್ಟತ್ತು. ಏ ಚಕ್ರಗಳು ಇದು. 2 ಬರುತ್ತೆ.
ಚಕ್ಲಿ ಹುಳಿ ಐತದೆ. ಏನ್ ಮಸಾಜ್ ನಿಕ್ಕಿ ಇದು? ಬರುತ್ತೆ ಮಾಡ್ಬಿಟ್ಟು ಇದು ಅಲ್ಲಿ ನೀನೇ ಚೆನ್ನಾಗ್ ಗೊತ್ತೀಯಪ್ಪ. ಇದು ಪ್ರೆಸ್ ಬರೀ ಅಷ್ಟ ಮಾತ್ರ ಇದು? ಇಲ್ಲ ಇಲ್ಲ ಎಲ್ಲ ಎರಡು ಆಗುತ್ತೆ. ಹಿಂಗೂ ಐತೆ ಪಟ್ಟ. ಇದೇನು ಫೀಲ್ ಆಗ್ತಾ ಇಲ್ಲ ನನಗೆ. ನನ್ಗೆ ಹಂಗೆ ಅಮ್ಕಿದ್ರೆ ನೋವು ಫೀಲ್ ಆಗ್ಬೇಕು. ಬೊಪ್ಪ ನಿನ್ ಡ್ಯೂಟಿ ತಪ್ಪಲ್ಲ, ಸುಮ್ನೆ ವೇಸ್ಟ್ ಮಾಡ್ದೆ. ರಿಟರ್ನ್ ಹಾಕಿ ಬೇಡ. ಹೊಡಿಲಿ ಇದನ್ನ ನಾನು ನೋಡ್ತಾ ಇದು ಹೆಂಗಿದೆ ಗೊತ್ತಾ, ಮಸಾಜ್ ತರ ಇಲ್ಲ, ಚುಕ್ಲುಗುಳಿ ಕೊಡ್ತಾರಲ್ಲ ಹಂಗೈತೆ. ಕಾಲ್ ಕೆಳಗಿಡಿ, ಕಾಲಿಟ್ ನೋಡಿ ಗೊತ್ತಾಗುತ್ತೆ. ಕಾಲ್ ಮಾತ್ರ ಅಲ್ಲ ಇದು, ಹಿಂಗೆ ತೊಡೆನೂ ಇಡಬಹುದು. ನನ್ ತೊಡೆ ಸೇರೋದೇ ಇಲ್ವೇನೋ. ಇದಕ್ಕೆ ಹತ್ತಿರ ಬರಲ್ಲ ನಿಕ್ಕಿ. ನಾಟ್ ನೈಸ್. ನಾಟ್ ನೈಸ್ ಆಕ್ಚುಲಿ. ಅದು ಮುಕ್ಬೇಕು. ಬರೀ ಅದು ಇಲ್ಲಿಗ್ ಮಾತ್ರ ಪ್ರೆಸ್ ಆಗುತ್ತೆ, ಇಲ್ಲಿಗ್ ಮಾತ್ರ ಒಂದೇ ಸರಿ. ಇದು ಹಿಂಗ್ ಕೆರ್ದಂಗ್ ಅನ್ಸ್ತೈತೆ. ನಮ್ಮ ಹತ್ರ ಒಂದು ಹಿಂಗ್ ಮಿಷಿನ್ ಇರ್ಲಿಲ್ವಾ ತಲೆದು, ಆ ತರ ಅನಿಸ್ತೈತೆ. ಅದೇ ಚೆನ್ನಾಗಿತ್ತು. ಮೋಟರ್ ಕೊಟ್ಬಿಡೋಣ ಅಷ್ಟೇ. ನಾನು ಈಗ ಅವ್ಕೂ ಟೇಸ್ಟ್ ನಾನ್ ಮಲಗಿದ್ದೀನಿ. ವಾಟ್ ಟು ಡು? ಇಸ್ ಇಟ್ ವರ್ತ್? ನಿಮ್ಗೇನ್ ಅನ್ಸುತ್ತೆ? ನೀವ್ ಕೊಟ್ಟಿದ್ದೀ, ಎಷ್ಟ್ ಕೊಟ್ಟಿದ್ದೀರಾ? ಜಾಸ್ತಿ ಇಲ್ಲ, 2 ಮೋಟರ್ ನೀವ್ ಡೌ ಮಾಡ್ಬಿಡಿ ಅಷ್ಟೇ. ಬಾಕ್ಸ್ ಇಡೇ. ಏನಿಲ್ಲ, ಬೇಡ ಅನ್ಸುತ್ತೆ ನಂಗೇನೋ. ನಾಟ್ ವರ್ತ್ ಅಲ್ಲ. ನಿಧಾನ ನಿಧಾನ. ಹೆಂಗಿದ್ಯಾ? ನಾವೇ ಕಾಲ್ನ ಮೇಕೆ ಕೆಳಕ್ಕೆ ಮೇಕೆ ಮಾಡ್ಕೋಬೇಕು. ಮಾಡ್ಕೋಬೇಕು. ಅಣ್ಣ ಫುಲ್ ಸೋಫಾ ಬರುತ್ತೆ ನೋಡೋ ಮಸಾಜರ್, ಆ ತರ ಬುಕ್ ಮಾಡುವೆ. ಅಂದ್ರೆ ಅದು ಪ್ರೆಸ್ಸಿಂಗ್ ತರ ಹಿಂಗ್ ಹೋಗಿ ಹಿಂಗ್ ಪ್ರೆಸ್ ಮಾಡುತ್ತಲ್ಲ, ಆಗ ಚಂದ. ಓಕೆ, ಫ್ಲಾಪ್ ಶೋನಾ? ಶೇಟ್ ಎಷ್ಟ್ ಬೇಜಾರ್ ಆಯ್ತಾರತ್ತೋ, ಇವತ್ ನೈಟ್ ನೆಮ್ಮದಿ ಮಲ್ಕೊಳ್ಳೋಣ ಅನ್ಕಂಡ. ಏನಿಲ್ಲ, ಮಗು ಆಗವರ್ಗು ಅಷ್ಟೇ ಅಂತ ಏನ್ ಹೇಳದಪ್ಪ ನಾನು. ಅದೇ ಹೇಳ್ಕೊಂಬತ್ ನಮ್ ಮಗು ಆದ್ಮೇಲೆ ಯೂಸ್ ಆಯ್ತದೆ ಅಂತ. ಹಸ್ಬೆಂಡ್ ಆದ್ರೆ ಇಷ್ಟು ಮಾಡಕ್ಕಾಗಲ್ವೇನ್ರಿ? ನಾವ್ ಎಷ್ಟ್ ಕಷ್ಟ ಪಟ್ಕೊಂಡು ಎಷ್ಟೆಲ್ಲ ಚೇಂಜಸ್ ಆಗ್ತಿವಿ. ಹೆಣ್ಮಕ್ಳು ಎಷ್ಟು ನೋವು ತಿಂತೀವಿ, ರಾತ್ರಿ ಎಲ್ಲ ನಿದ್ದೆಗೆಡ್ತೀವಿ. ಹಿಂಗೆ ಕಲರ್ ನೋಡಿ, ಎಷ್ಟು ನೋವಿರುತ್ತೆ. ನಮ್ಗೋಸ್ಕರ ಒಂದ್ 10 ನಿಮಿಷ ಕಾಲ್ ಹೊತ್ಕೊಡಕ್ ಆಗಲ್ವಾ? ಪ್ರೆಸ್ ಮಾಡು ಸ್ವಲ್ಪ. ಏನ್ ಮಾಡ್ಲಿ, ನಾನೇ ಪ್ರೆಸ್ ಮಾಡ್ಬೇಕಾ? ಅವ್ಕೋ ನಿನ್ ಕಾಲ್ ಬರ ಬಿಡು, ಅಲ್ಲಿಗೆ ಫೀಲ್ ಆಗುತ್ತೆ. ಅದ್ಯಾವ್ದೋ 2 ಕಾಳುಗಳನ್ನ ಕೆಳಕ್ಕೆ ಇಕ್ಬಿಟ್ಟು ಬಟಾಣಿ ಕಾಳನ್ನ ಅಬ್ಬಾ. ಗುಡ್ ಮಾರ್ನಿಂಗ್ ಗಾಯ್ಸ್. ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಮಾರ್ನಿಂಗ್ ಎದ್ದು ಪುಳಿಯೋಗರೆ ತಿಂತಾಯಿದ್ದೀನಿ. ಚೆನ್ನಾಗಿ ಪುಳಿಯೋಗರೆ ಮಾಡಿದ್ದಾರೆ, ಚೆನ್ನಾಗಿದೆ. ಇಷ್ಟು ದಿನ ನಾವು ಯೂಸ್ ಮಾಡೋದು ಜೀರಾ ರೈಸ್. ಅದಕ್ಕೂ ಸ್ವಲ್ಪ ಜಾಸ್ತಿ ನೀರು ಹಾಕ್ಬೇಕು. ನಾನು ಅದನ್ನ ಹೇಳಿದ್ದೆ, ಅವಳು ಕರೆಕ್ಟಾಗಿ ಮಾಡಿದ್ದಿದ್ದೆಲ್ಲ ಅದನ್ನ ಸಾಂಬಾರಿಗೆಲ್ಲ ಚೆನ್ನಾಗಿರುತ್ತೆ. ಟೇಸ್ಟ್ ವೈಸ್ ಸಕ್ಕತ್ತಾಗಿದೆ. ಹಾಲು ಕಾಯಿಸಿದ್ದಾರೆ, ಕುಡಿಬೇಕೀಗ. ಎಲ್ಲ ಇನ್ನೂ ಬಿಟ್ಕೊಂಡವೆ. ನಾನು 9 ಗಂಟೆಗೆ ಹೇಳ್ತೀನಕ್ಕ. ಓಕೆ, ಸೊ ಎಲ್ಲರೂ ತಿಂಡಿ ತಿನ್ಕೊಂಡು ರೆಡಿಯಾಗಿ ಹಾಸ್ಪಿಟಲ್ಗೆ ಹೋಗ್ಬೇಕು. ಎಲ್ಲರೂ ಹೋಗೋಕ್ಕಾಗಲ್ಲ, ನಾನು ನಿಖಿಲ್ ಅವರು, ನಿಶಾ, ಇನ್ನೊಬ್ರು ಯಾರು ಹೋಗ್ಬೇಕು. ಲೆಟ್ಸ್ ಸಿ. ಅಷ್ಟೇ ನೈಸ್.